ಜಗಜ್ಯೋತಿ ಬಸವಣ್ಣನವರ ತತ್ವಗಳು ಸರ್ವಕಾಲಿಕ ಸತ್ಯ. ಜಗಜ್ಯೋತಿ ಬಸವೇಶ್ವರರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, ಅವರು ವಿಶ್ವಮಾನವ. ಅವರ ಕಾಯಕವೇ ಕೈಲಾಸ ಮತ್ತು ದಾಸೋಹ ತತ್ವಗಳು ಇಂದಿನ ಆಧುನಿಕ ಯುಗಕ್ಕೂ ಅತ್ಯಂತ ಪ್ರಸ್ತುತವಾಗಿವೆ. ಜಗಜ್ಯೋತಿ ಬಸವಣ್ಣನವರ ತತ್ವಗಳು ಸರ್ವಕಾಲಿಕ ಸತ್ಯ. ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ವಿಧಾನ ಪರಿಷತ್ ಶಾಸಕ ಎಸ್.ವಿ. ಸಂಕನೂರು ಹೇಳಿದರು. ನಗರದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಡಳಿತ ಭವನದ ಆಡಿಟೋರಿಯಂ ಸಭಾಂಗಣದಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾಯಕವೇ ಕೈಲಾಸ ಎಂಬ ಮಂತ್ರದೊಂದಿಗೆ ಸಮಾಜದಲ್ಲಿ ಸಮಾನತೆ ಮತ್ತು ಶ್ರಮದ ಗೌರವವನ್ನು ಎತ್ತಿ ಹಿಡಿದ ಜಗಜ್ಯೋತಿ ಬಸವಣ್ಣನವರ ವಿಚಾರಧಾರೆಗಳು ಕೇವಲ ಒಂದು ಕಾಲಕ್ಕೆ ಸೀಮಿತವಾಗಿಲ್ಲ. ಅವು ಅಂದಿಗೂ, ಇಂದಿಗೂ ಮತ್ತು ಎಂದಿಗೂ ಪ್ರಸ್ತುತ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ತಿಳಿಸಿದರು. ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು ಕನ್ನಡ ಉಪನ್ಯಾಸಕರಾದ ಸೋಮಶೇಖರ ಕನಕಾಚಲ ಮಾತನಾಡಿ, ಜಗಜ್ಯೋತಿ ಬಸವೇಶ್ವರರು ಕೇವಲ ಒಂದು ಜಾತಿಗೆ ಅಥವಾ ಧರ್ಮಕ್ಕೆ ಸೀಮಿತವಾದವರಲ್ಲ ಎಂದು ಹೇಳಿದರು. ಪ್ರಸಾರ ಸುತಾರ ಹಾಗೂ ಗುರುನಾಥ ಸುಂದರ ವಚನ ಗಾಯನ ಪ್ರಸ್ತುತಪಡಿಸಿದರು. ವೀರಣ್ಣ ಅಂಗಡಿ ಮತ್ತು ಸಂಗಡಿಗರು ನಾಡಗೀತೆ ಪ್ರಸ್ತುತಪಡಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಬಸವರಾಜ ವಿ. ಬಳ್ಳಾರಿ ಸರ್ವರನ್ನು ಸ್ವಾಗತಿಸಿದರು. ಬಾಹುಬಲಿ ಜೈನರ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀ ಗುರು ಬಸವೇಶ್ವರ ಬಸವ ಗುರುವಿನ ನಾಡೆಲ್ಲ ತುಂಬರಿ ಸಂತದ ಸೂಸಲಿ ಸುಟ್ಟೆಲ್ಲ ಸೂಸಲಿ ಬಸವ ಬಾರಯ್ಯ ಮಧ್ಯಲೋಕದೊಳಗೆ ಬಸವ ಬಾರಯ್ಯ ಡಾ. ಗಿರಿಜಾ ಹಸವಿ ಅವರ ಬರೆದ ಬಸವಚೇತನ ಎಂಬ ಗ್ರಂಥವನ್ನು ವಿಧಾನ ಪರಿಷತ್ ಶಾಸಕ ಎಸ್.ವಿ. ಸಂಕನೂರು, ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ, ತ್ರಿವಿಧ ದಾಸೋಹಿ ಜಗದ್ಗುರು ಶ್ರೀ ಮನ್ನಿರಂಜನ ಡಾ. ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಅಮೃತಹಸ್ತದಿಂದ ಗ್ರಂಥ ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಮುದಾಯದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರಸಾಬ್ ಬಬರ್ಚಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ, ಅಪರ ಜಿಲ್ಲಾಧಿಕಾರಿ ಡಾ. ದುರ್ಗೇಶ ಕೆಆರ್, ಉಪವಿಭಾಗಾಧಿಕಾರಿ ಗಂಗಪ್ಪ ಎಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ ಜಗದೀಶ, ಜಿಲ್ಲಾ ಪಂಚಾಯತ ಉಪಕಾರ್ಯದರ್ಶಿ ಸಿ. ಆರ್. ಮುಂದರಗಿ, ಎಸ್ಎನ್ ಬಳ್ಳಾರಿ, ವಿನಾಯಕ ಮಾನ್ವೆ ಸೇರಿದಂತೆ ಸಮಾಜದ ಗಣ್ಯರು, ಮುಖಂಡರುಗಳು, ಎಲ್ಲಾ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತ ದೇಶ ಸಹಸ್ರಾರು ಋಷಿಮುನಿಗಳಿಂದ, ಸಾಧು ಸಂತರಿಂದ ಮತ್ತು ಮಹಾ ತಪಸ್ವಿಗಳಿಂದ
ಮಹಾಸ್ವಾಮಿಗಳಿಂದ ಜೊತೆಗೆ ಶಿವಶರಣನಿಂದ ಕೂಡಿದಂತ ನಾಡು ನಮ್ಮದು. ಇವೆಲ್ಲ ಮಹಾನ್ ವ್ಯಕ್ತಿಗಳು, ಮಹಾನ್ ಪುರುಷರು ತಮಗಾಗಿ ಬದುಕದೆ, ತಮ್ಮ ಕುಟುಂಬಕ್ಕಾಗಿ ಬದುಕದೆ, ಮಾನವನ ಕಲ್ಯಾಣಕ್ಕಾಗಿ ಬದುಕಿದಂತ ಎಲ್ಲ ಮಹಾನ್ ವ್ಯಕ್ತಿಗಳು. ಆ ಒಂದು ವಿಚಾರದೊಳಗೆ ಜಗಜ್ಯೋತಿ ಬಸವೇಶ್ವರರು 12ನೇ ಶತಮಾನದೊಳಗೆ ಮಾನವ ಕುಲದ ಕಲ್ಯಾಣಕ್ಕಾಗಿ, ಅದರ ಅಭಿವೃದ್ಧಿಗಾಗಿ ಬಹಳಷ್ಟು ಹೋರಾಟ ಮಾಡಿದವರು. ಒಂದು ಸುಂದರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ದೊಡ್ಡ ಹೋರಾಟವನ್ನು ಮಾಡಿದವರು. ಜಗಜ್ಯೋತಿ ಬಸವೇಶ್ವರರನ್ನ ನಾವು ಶ್ರೇಷ್ಠ ಸಮಾಜ ಸುಧಾರಕ ಅಂತ ಕರಿತೀವಿ. ಅದ್ರ ಜೊತೆಗೆ ಕ್ರಾಂತಿ ಪುರುಷ ಅಂತಲೂ ಕೂಡ ನಾವು ಕರೀತಿದ್ದೇವೆ. ಎಲ್ಲಕ್ಕಿಂತ ಮೇಲಾಗಿ ಅವರನ್ನ ವಿಶ್ವಗುರು ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಶ್ರೇಷ್ಠ ಸಮಾಜ ಸುಧಾರಕ ಅಂತ ಯಾವಾಗ ನಾವು ಕರಿತೀವಪ್ಪ ಅಂದ್ರೆ, ಜಗಜ್ಯೋತಿ ಬಸವೇಶ್ವರರು, ಬಸವಣ್ಣನವರು 12ನೇ ಶತಮಾನದೊಳಗೆ ಈ ಜಾತಿಯ ಪದ್ಧತಿಯನ್ನ, ಸಮಾಜದಲ್ಲಿರ್ತಕ್ಕಂಥ ಮೇಲು ಕೀಳುವ ಭಾವನೆಯನ್ನ ತೆಗೆದುಹಾಕಲಿಕ್ಕೆ, ಒಂದು ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ಹೋರಾಟ ಮಾಡಿದಂತ ವ್ಯಕ್ತಿ. ಅದ್ರ ಜೊತೆಗೆ ಅಂದಿನ ಕಾಲದಲ್ಲಿ ಇದ್ದಂತ ಮೂಢನಂಬಿಕೆಗಳನ್ನು ಕೂಡ ಕಿತ್ತಾಕ್ಬೇಕು ಅನ್ನೋ ವಿಚಾರದೊಳಗ ಸಾಕಷ್ಟು ಅವರು ನಿರಂತರವಾದಂತ ಹೋರಾಟ ಮಾಡಿದ್ದಾರೆ. ಅವರು ತಮ್ಮ ವಚನದೊಳಗೆ ತಮ್ಮ ಮಾತುಗಳು ಹೇಳ್ತಾರೆ. ಮೂಢನಂಬಿಕೆ ಕುರಿತು ಹೇಳ್ತಕ್ಕಂಥ ಸಂದರ್ಭದೊಳಗ ನಾವು ಕಲ್ಲು ನಾಗರ ಕಂಡ್ರ ಹಾಲು ಹಾಕ್ತೀವಿ, ನಿಜವಾದ ನಾಗರ ಕಂಡು ಬಂದ್ರಂದ್ರೆ ಅದನ್ನು ಕೊಲ್ತೀವಿ. ಇದು ಒಂದಲ್ಲ, ಈಗ ಹಲವಾರು ರೀತಿಯ ಮೂಢನಂಬಿಕೆಗಳು ಅವಾಗ ಏನಿದ್ದು ಅದನ್ನೆಲ್ಲ ಹೊಡೆದೋಡಿಸ್ಲಿಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನು ಅವರು ಮಾಡಿದವರು. ಕ್ರಾಂತಿ ಪುರುಷ ಅಂತ ಕರಿಬೇಕಾಗ್ತದಪ್ಪ ಅಂದ್ರೆ ನೋಡಿ, ಇವತ್ತು ಜಾತಿಯ ಪದ್ಧತಿ ಎಷ್ಟು ಬೇರೆಯಿತ್ತು. 12ನೇ ಶತಮಾನದೊಳಗೆ ಅಂತರ್ಜಾತಿ ವ್ಯವಹಾರ ಮಾಡೋದ್ರ ಮೂಲಕ ದೊಡ್ಡ ಕ್ರಾಂತಿ ಆಯಿತು. ಅದಕ್ಕೆ ನಾವು ಕ್ರಾಂತಿ ಪುರುಷ ಅಂತೀವಿ. ಇವತ್ತಿನ ನಿರ್ಮಾಣದೊಳಗೆ ಅಂತರ್ಜಾತಿ ವಿವಾಹ ಆಗ್ಲಿಕ್ಕೆ ಅದರ ಹೊತ್ತು ಜಾತಿಯ ಪದ್ಧತಿ, ವರ್ಣ ಪದ್ಧತಿ ಬಹಳ ಬೇರೆ ಇತ್ತು, ಬಹಳ ಬೇರೆದಿತ್ತು. ಅವತ್ತಿನ ಕಾಲದೊಳಗ ಈ ಜಾತ್ಯತೀತ ರಾಷ್ಟ್ರ ನಾವು ನಿರ್ಮಾಣ ಮಾಡಬೇಕಾದ್ರೆ ಅಂತರ್ಜಾತಿ ವ್ಯವಹಾರಗಳನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಕನಸನ್ನು ಅವರು ಅವಾಗ ಕಂಡಿದ್ರು. ಅದರ ಮೂಲಕ ಏನಾಗಿದೆ ಇತಿಹಾಸ ನಮ್ಗೆ ಗೊತ್ತುಂಟು. ಕ್ರಾಂತಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯ್ತು, ಏನೇನಾಯ್ತು. ಇವತ್ತು ಬಸವೇಶ್ವರರನ್ನ ನಾವು ವಿಶ್ವಗುರು ಅಂತೀವಿ. ವಿಶ್ವಗುರು ಅಂತ ಕರೀಲಿಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದ್ರೆ, ಬಸವಣ್ಣವರು ವೀರಶೈವ ಲಿಂಗಾಯತರಿಗೆ ಮಾತ್ರ ಗುರು ಅಲ್ಲ. ಅವರ ತತ್ವ ಸಿದ್ಧಾಂತಗಳು, ಅವರ ಸಂದೇಶಗಳು ಬರೀ ವೀರಶೈವ ಲಿಂಗಾಯತರಿಗೆ ಮಾತ್ರ ಸಂಬೋಧನೆ ಮಾಡಿಲ್ಲ, ಸಂದೇಶ ಕೊಟ್ಟಿಲ್ಲ. ಇಡೀ ಅವರಿಗೆಲ್ಲ ಸಂದೇಶಗಳು ಜಗತ್ತಿಗೆ ಕೊಟ್ಟಂತ ಸಂದೇಶಗಳು. ಹಾಗಾಗಿ ಅವ್ರನ್ನ ವಿಶ್ವಗುರು ಅಂತ ತಿಳ್ಕೊಂಡು ನಾವು ಸಂಬೋಧಿಸ್ತಿದ್ದೇವೆ. ಅವ್ರು ಸಾಕಷ್ಟು ಸಂದೇಶ ನೀಡಿದ್ದಾರೆ ನಮ್ಗೆಲ್ಲರಿಗೂ, ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಒಂದು 2-3 ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮದೊಳಗೆ ವಿಶೇಷ ಉಪನ್ಯಾಸಕರಾಗಿ ಸ್ನೇಹಿತರಾಗಿದ್ದ ಸೋಮಶೇಖರ್ ಅವರು ಮಾತನಾಡಿದ್ದಾರೆ. ಅವರಿಗೆ ಜಗತ್ತಿಗೆ ಕೊಟ್ಟಂತ ಹಲವಾರು ಪ್ರಮುಖ ಸಂದೇಶಗಳಲ್ಲಿ ನಮಗೆಲ್ಲರಿಗೂ ಕಾಯಕ ಸಿದ್ಧಾಂತ, ದಾಸೋಹ ಸಿದ್ಧಾಂತ, ಕಾಯಕ ತತ್ವ, ದಾಸೋಹ ತತ್ವವನ್ನು ಕೊಟ್ಟಿರೋ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಊಟ ಮಾಡಬೇಕಾದ್ರೆ ದುಡಿದ ಊಟ ಮಾಡಬೇಕು.
ಕಾಯಕಕ್ಕೆ ಬಹಳಷ್ಟು ಮಹತ್ವ ಕೊಟ್ಟರು. ನೋಡಿ, ಅವಾಗಿನ ಕಾಲಕ್ಕೆ ಕಾಯಕದೊಳಗೂ ಕೆಲಸದಲ್ಲಿ ಕೂಡ ವೃತ್ತಿಯಲ್ಲಿ ಕೂಡ ಬರೀ ಜಾತಿ ಒಳಗಲ್ಲ, ವೃತ್ತಿಯಲ್ಲಿ ಕೂಡ ಮೇಲು ಕೆಳಂಬ ಭಾವನೆ ಇತ್ತು. ಇವತ್ತು ಪಾದರಕ್ಷೆ ಮಾಡೋರ್ನ ಕೆಳದರ್ಜೆಯವರಂತ ಅವತ್ತ ಕಲ್ಪನೆ ಇತ್ತು. ವೈದ್ಯರಿರ್ಬೋದು, ಬೇರೆ ಬೇರೆ ಅವರ ವೃತ್ತಿ ಬಹಳ ದೊಡ್ಡದು, ಅದು ಗೌರವದ್ದು. ಈ ರೀತಿ ಮೇಲು ಕೇಳುವ ಭಾವನೆ ಇತ್ತು ವೃತ್ತಿಯೊಳಗೂ ಕೂಡ. ಅವತ್ತವರು ಹೇಳಿದ್ರು, ಕಾಯಕದಲ್ಲೂ ಕೂಡ ವೃತ್ತಿಯೊಳಗೂ ಕೂಡ ಮೇಲು ಕೇಳುವ ಭಾವನೆ ಇರಬಾರದು ಅಂತ ಅವರು ಪ್ರತಿಪಾದಿಸಿದವರು. ಕಾಯಕ ತತ್ವದ ಮೂಲಕ ಇವತ್ತು ದುಡಿಮೆಯ ಒಂದು ಸಂಸ್ಕೃತಿಯ ಬೆಲೆ ಎಷ್ಟು, ಬೆವರಿನ ಬೆಲೆ ಎಷ್ಟು ಅನ್ನೋದೊಂದನ್ನ ಸಿದ್ಧಾಂತವನ್ನು ಅವರು ಅವತ್ತ ಹೇಳಿದರು. ನಾವೆಲ್ಲರೂ ಕೂಡ ಕಾಯಕ ತತ್ವ ಪಾಲನೆ ಮಾಡೋದ್ರ ಜೊತೆಗೆ ದಾಸೋಹ ತತ್ವವನ್ನು ಕೂಡ ಪಾಲನೆ ಮಾಡಬೇಕಾಗ್ತದೆ. ನಾವು ದುಡಿದಂತ ಹಣವನ್ನ ಬರೇ ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ ಖರ್ಚು ಮಾಡಬೇಕು. ಅದರ ಜೊತೆಗೆ ಸ್ವಲ್ಪ ಆದರೂ ಪಾಲನ್ನ ಬಡವರಿಗಾಗಿ, ಯಾರು ನೊಂದವರಿಗಾಗಿ, ಕಷ್ಟದಲ್ಲಿರುವವರಿಗೆ ಅದನ್ನ ದಾನ ಮಾಡತಕ್ಕಂಥ, ದಾಸೋಹ ಅಂದ್ರೆ ದಾನ ಮಾಡತಕ್ಕಂಥ ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕು ಅನ್ನೋದು ಕೂಡ ಆ ಸಿದ್ಧಾಂತವನ್ನು ಹೇಳಿದರು. ಇವತ್ತ ಒಬ್ಬ ವ್ಯಕ್ತಿಯ ಪ್ರಗತಿ ಆಗಬೇಕಾದ್ರೆ, ಸಮಾಜದ ಪ್ರಗತಿ ಆಗಬೇಕಾದ್ರೆ, ಯಾವುದೋ ಒಂದು ದೇಶದ ಪ್ರಗತಿ ಆಗಬೇಕಾದ್ರೆ ನಮ್ಗೆ ಗೊತ್ತಿರಬೇಕು ಕಾಯಕ ಸಿದ್ಧಾಂತ ಬಹಳ ಮುಖ್ಯ. ನಾವೆಲ್ಲರೂ ನಮ್ಮ ಕರ್ತವ್ಯವನ್ನು ಮಾಡಿದಾಗ ಮಾತ್ರ ಸಮಾಜ ಸುಧಾರಣೆ, ದೇಶ ಪ್ರಗತಿ ಹೊಂದದ. ನಾವ್ಯಾರು ನಮ್ಮ ಕರ್ತವ್ಯ ಮಾಡಲಿಲ್ಲಪ್ಪ ಅಂದ್ರೆ ನಾವು ಸುಧಾರಣೆ ಆಗುದಿಲ್ಲ, ಸಮಾಜನೂ ಸುಧಾರಣೆ ಆಗುದಿಲ್ಲ, ದೇಶನೂ ಕೂಡ ಸುಧಾರಣೆ ಆಗಂಗಿಲ್ಲ. ಒಂದಲ್ಲ ಎರಡಲ್ಲ, ಬಹಳಷ್ಟು ಸಂದೇಶಗಳನ್ನು ಸ್ತ್ರೀಗಳಿಗೆ ಸ್ವಾತಂತ್ರ್ಯ ಕೊಡಬೇಕು, ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬೇಕು. ದುರ್ದೈವ ಸಂಗತಿ, ಪಾರ್ಲಿಮೆಂಟ್ಗಳು ಇತ್ತೀಚೆಗೆ ಮಹಿಳಾ ರಿಸರ್ವೇಶನ್ ಅದಕ್ಕೆ ಹೆಸರು ಸಿಗಲಿಲ್ಲ. ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ, ರಾಜಕಾರಣ ಬಳಸಲಿಕ್ಕೆ ಹೋಗುದಿಲ್ಲ. ಮಹಿಳಾ ಸಬಲೀಕರಣ ಆಗಬೇಕಂತ ತಿಳ್ಕೊಂಡು ಪಾರ್ಲಿಮೆಂಟ್ ಒಳಗೆ 33% ರಿಸರ್ವೇಶನ್ ಬಿಲ್ ಮಂಡನೆ ಆಗಿತ್ತು. ಅದು ಯಾಕೋ ಏನೋ ಗೊತ್ತಿಲ್ಲ. ಮುಂಬರ್ತಕ್ಕಂಥ ದಿನಮಾನಗಳು ಕೂಡ ರಾಜಕೀಯ, ಬರೀ ಆರ್ಥಿಕ ಅಷ್ಟಲ್ಲ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಮಹಿಳೆಯರ ಸಬಲೀಕರಣ ಆಗಬೇಕು. ರಾಜಕೀಯದಲ್ಲೂ ಕೂಡ ಇವತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದಿದೆ. ಅವರು ಕೂಡ ಅದರಲ್ಲಿ ಭಾಗವಹಿಸಬೇಕನ್ನೋ ವಿಚಾರದೊಳಗ ಆ ರಿಸರ್ವೇಶನ್ 33% ರಿಸರ್ವೇಶನ್ ತರಲಾಗಿತ್ತು. ಅದೇನೇ ಇಲ್ಲಿ ಮುಂಬರ್ತಕ್ಕಂಥ ನಿರ್ಮಾಣದೊಳಗೆ ಖಂಡಿತವಾಗಿ ಮಹಿಳೆಯರಿಗೆ ಕೂಡ 30% ಆಗೋ ರೀತಿಯೊಳಗ ಮುಂಬರ್ತಕ್ಕಂಥ ನಿರ್ಮಾಣದೊಳಗ ಅದು ಹಾಗೆ ಆಗ್ತದೆ ಅನ್ನೋ ಒಂದು ಭಾವನೆಯನ್ನ ಈ ಸಂದರ್ಭದೊಳಗ ನಾವು ವ್ಯಕ್ತಪಡಿಸ್ತಾ, ಮತ್ತೊಂದು ವಿಷಯ, ಜಗತ್ತಿನೊಳಗ ಅನುಭವವಂತವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಜಗತ್ತಿನೊಳಗ ಪ್ರಥಮ ಬಾರಿಗೆ ಅವರ ಸಂಸತ್ತನ್ನ ರಚನೆ ಮಾಡ್ತಕ್ಕಂಥ ಒಂದು ಶ್ರೇಯಸ್ಸು, ಒಂದು ಯಶಸ್ಸು ಅವರಿಗೆ ಸಿಗ್ತದೆ. ಇವತ್ತು ಅನುಭವ ಮಂಟಪದೊಳಗ ಬೇರೆ ಧಾರ್ಮಿಕ ವಿಚಾರಗಳ ಜೊತೆಗೆ ಪ್ರತಿನಿತ್ಯ ಏನು ವಿದ್ಯಮಾನಗಳು ಸಮಾಜದೊಳಗ ನಡೀತಾವ, ಆ ವಿದ್ಯಮಾನಗಳ ಕುರಿತು ಚರ್ಚೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ, ಅದರಲ್ಲಿ ಕೂಡ ಮಹಿಳೆಯರಿಗೆ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಅದು ನಾವೆಲ್ಲರೂ ಹೇಳುವಾಗ ಜಗತ್ತಿನೊಳಗ ಪ್ರಥಮ ಸಂಸತ್ತನ್ನ ರಚನೆ ಮಾಡಿರ್ತಕ್ಕಂಥ ಒಂದು ಶ್ರೇಯಸ್ಸು ಜಗಜ್ಯೋತಿ ಬಸವಣ್ಣ ಅವರಿಗೆ ಸಲ್ಲುತ್ತೆ ತನ್ನ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಇವತ್ತು ಒಟ್ಟಾರೆ ಜಗಜ್ಯೋತಿ ಬಸವಣ್ಣ ಅವರು ಒಂದು ಸುಂದರ ಸಮಾಜವನ್ನ ರಚನೆ ಮಾಡಬೇಕು, ಸಮೃದ್ಧವಾದಂತಹ ಸಮಾಜವನ್ನ ರಚನೆ ಮಾಡಬೇಕು, ಒಂದು ಬಲಿಷ್ಠವಾದಂತಹ ದೇಶವನ್ನು ನಿರ್ಮಾಣ ಮಾಡಬೇಕು ಅನ್ನೋ ವಿಚಾರದೊಳಗ ಸಾಕಷ್ಟು ಸಂದೇಶಗಳನ್ನು ನೀಡಿದ್ದಾರೆ. ವಚನಶಾಸ್ತ್ರ, ವಚನ ಸಂಪತ್ತು, ಈ ದೇಶದೊಳಗ ನಾವು ಒಂದೇ ಮಾತು ಹೇಳಿದ್ರಪ್ಪ ಅಂದ್ರೆ ಬಸವಣ್ಣವರು
ರಚನೆ ಮಾಡತಕ್ಕಂಥ ವಚನಗಳಿರ್ಬೋದು, ಶಿವಶರಣರು ರಚನೆ ಮಾಡತಕ್ಕಂಥ ವಚನಗಳು, ಅಕ್ಕಮಾದಿಯವರು ಮಾಡತಕ್ಕಂಥ ರಚನೆಗಳಿರ್ಬೋದು, ಅವೆಲ್ಲವುಗಳನ್ನು ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಂಡು ಒಂದು ಸುಂದರವಾದಂಥ, ಸಮೃದ್ಧವಾದಂಥ, ಬಲಿಷ್ಠವಾದಂಥ ಒಂದು ಸ್ವಾಭಿಮಾನ ನಿರ್ಮಾಣ ಮಾಡುವಲ್ಲಿ ನಾವೆಲ್ಲ ತೊಡಗಿಸಬಹುದು ಅನ್ನೋ ಮಾತನ್ನು ಹೇಳಿ, ಬಹಳಷ್ಟು ಪ್ರೀತಿ ಆದ್ರಿಂದ ಇವತ್ತು ನನಗೂ ಕೂಡ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇವತ್ತು ನನಗೆ ಅವಕಾಶ ಕೊಟ್ಟಿರಿ. ಸಂಘಟಕರಿಗೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ, ವಿಶೇಷವಾಗಿ ಇವತ್ತು ಜಗಜ್ಯೋತಿ ಬಸವೇಶ್ವರರ ಏನು ಕಾರ್ಯಕ್ರಮ ನಡೀತದ, ವೇದಿಕೆಯನ್ನು ಬಹಳ ಸುಂದರವಾಗಿ ಇವತ್ತು ನಿರ್ಮಾಣಗೊಂಡದ. ಹಾಗಾಗಿ ಉತ್ತಮವಾದಂಥ, ಅರ್ಥಪೂರ್ಣವಾದಂಥ ಈ ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ನಮ್ಮ ಮತ್ತೊಮ್ಮೆ ತುಂಬ ಅಭಿನಂದನೆ ಸಲ್ಲಿಸಿ ನಾನು ಮಾತು ವಿರಾಮ ಮಾಡ್ತೇನೆ. ನಮಸ್ಕಾರ. ಸಹೋದರಿ ಒಂದು ಪುಸ್ತಕವನ್ನು ಗಿರಿಜಾ ಅಸ್ಮಿಯವರು ಬಸವಣ್ಣವರ ಕುರಿತು ಒಂದು ಪುಸ್ತಕವನ್ನ ಇವತ್ತು ಅವರು ಬಿಡುಗಡೆ ಮಾಡಿದ್ದಾರೆ. ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸಿ ನಾನು ಮಾತು ವಿರಾಮ. ಕಾಯಕವೇ ಕೈಲಾಸ. ಈಗ ನಮ್ಮ ಗುರುಗಳು ಶಂಕರ ಸಾಹೇಬರು ಮಾತಾಡ್ತಾ ಹೇಳಿದ್ರು ಕಾಯಕದ ಮಹತ್ವ ಅಂತ ಹೇಳಿ. ವೆರಿ ಸಿಂಪಲ್ ಸ್ಟೇಟ್ಮೆಂಟ್. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತೀವಿ, ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಅಂಡ್ ದುಡಿದೆ ತಿಂದ್ರೆ ಮೈಗೆತ್ತದಿಲ್ಲ ಅಂತಲೂ ಹೇಳ್ತೀವಿ, ಬೈಯಕ್ಕೋಸ್ಕರನೂ ಹೇಳ್ತೀವಿ, ಬುದ್ಧಿವಾದಕ್ಕೂ ಹೇಳ್ತೀವಿ. ಅಷ್ಟು ಹೇಳಿದ್ರು ನಾವು ಪಾಲಿಸೋದ್ರಲ್ಲಿ ಅಷ್ಟೇ. ಇದು ಬಾಲ್ಯದಿಂದಲೇ ಬೆಳ್ಕೊಂಡು ಬರಬೇಕು. ಈಗ ಬಸವಣ್ಣನವರು ಹುಟ್ಟಿದ ಕಾಲದಲ್ಲಿ ಹಿ ವಾಸ್ ಬಾರ್ನ್ ಇನ್ ಎ ವೆರಿ ಅಫ್ಲೂಯೆಂಟ್ ಫ್ಯಾಮಿಲಿ. ಅವರೇನು ತುಳಿತಕ್ಕೊಳಗಾಗಿದ್ರು, ಇದಕ್ಕೊಳಗಾಗಿದ್ರು ಅನ್ನೋ ಪರಿಸ್ಥಿತಿ ಇರಲಿಲ್ಲ. ಇವತ್ತಿಗೆ ಅವ್ರ ಮನೆ ಈಗಲೂ ಇದೆ, ಇಂಪ್ರೂವ್ಡ್, ಚೆನ್ನಾಗಿದೆ ಮನೆ. ಅವರು ಪೂಜೆ ಮಾಡಿ ದೇವಸ್ಥಾನವನ್ನು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಅವರು ಯಾಕೆ ಈ ರೀತಿಯಾದ ಒಂದು ಬದಲಾವಣೆ ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವತ್ತಿನ ಸಮಾಜದಲ್ಲಿ ಏನಿತ್ತು ಅಂದ್ರೆ, ಈ ನಮ್ಮಲ್ಲಿ ವರ್ಗೀಕರಣ ಏನಿದೆ ಸಮಾಜದಲ್ಲಿ, ವರ್ಗೀಕರಣ ಅಂತ ಹೇಳಿದ್ರೆ ಈ ಸ್ಪೆಷಲೈಸೇಷನ್. ಗುರುಗಳು ಮಾತಾಡ್ತಾ ಹೇಳಿದ್ರು ಚಪ್ಪಲಿ ಮಾಡೋನು ಕೆಡಿಸ್ತಾರ ಅಂತ ನೋಡ್ತಿದ್ರು ಅಂತ. ಅವ ಚಪ್ಪಲಿ ಮಾಡ್ಬೇಕಂತ ಎಂದೂ ಬಯಸಿದವನು ಇರುವುದಿಲ್ಲ. ಅವ ಒಂದು ವೃತ್ತಿಯಾಗಿ ತಗೊಂಡಿದ್ದ, ಅದಕ್ಕೆ ಮಾಡ್ತಿದ್ದ. ಸೊ ಈಚ್ ಒನ್ ವಾಸ್ ಸ್ಪೆಷಲೈಸಿಂಗ್ ಇನ್ ಈಚ್ ಜಾಬ್. ಈ ಸ್ಪೆಷಲೈಸೇಷನ್ ಉಪಯೋಗಿಸ್ಕೊಂಡು ಏನು ಕೆಲಸಗಳ ಆಧಾರದ ಮೇಲೆ ಅವ್ರನ್ನ ಕ್ಲಿಷ್ಟವಾಗಿ ಅಥವಾ ಕನಿಷ್ಠವಾಗಿ ಕಾಣ್ತಿದ್ರು, ಅದು ಬಹಳ ನೋವಿನ ಸಂಗತಿಯಾಗಿ ಅವರು ಅದರಿಂದ ಹೊರಗೆ ಬರಬೇಕು, ಸಮಾಜದ ಬದಲಾವಣೆ ಮಾಡಬೇಕು. ಈ ಮನುಷ್ಯರೆಲ್ಲ ಹೋಗ್ತಾ ಏನೂ ತರೋದಿಲ್ಲ, ಹೋಗ್ತಾ ಏನೂ ತಗೊಂಡು ಹೋಗೋದಿಲ್ಲ. ಬಂದಾಗ ತಲೆ ಬಂದು ಒಂದಿಷ್ಟು ಬುದ್ಧಿಲಿ ಇಷ್ಟೊಂದೆಲ್ಲ ಕೆಟ್ಟಾಟ ಆಡ್ತಾರಲ್ಲ ಅಂತ ಹೇಳಿ ಬಹಳ ಚಿಂತನೆಯನ್ನು ಮಾಡಿ ಸಮಾಜನ ಉದ್ಧಾರ ಮಾಡೋಕ್ಕೋಸ್ಕರ ಬಹಳಷ್ಟು ಕಷ್ಟಪಟ್ಟು ಸ್ವಂತ ಸಮುದಾಯದಿಂದ ಹೊರ ಬಂದು ಎಲ್ಲ ಸಮುದಾಯಗಳನ್ನು ಒಂದು ಮಟ್ಟಕ್ಕೆ ನೋಡಬೇಕು, ಜನಕ್ಕೆ ಒಂದು ಸಮಾನತೆ, ಸಾಮರಸ್ಯದನ್ನ ಕಲಿಸಬೇಕು ಅಂತ ದಿಟ್ಟ ಹೆಜ್ಜೆಗಳನ್ನಿಟ್ಟ ವ್ಯಕ್ತಿತ್ವ ಬಸವಣ್ಣನವರು. ಅವತ್ತು ಅಂದು ಪ್ರಸ್ತುತ, ಇಂದು ಪ್ರಸ್ತುತ, ಮುಂದೂ ಪ್ರಸ್ತುತ. ನಮಗೆ ಏನೋ ಒಂದು ಬಹಳ ದೊಡ್ಡ ಹೆಮ್ಮೆಯ ವಿಚಾರ ಏನಾಗಬೇಕಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಅವರ ಪ್ರಸ್ತುತತೆ ಮತ್ತು ಅವರು ಇದನ್ನ ಗುರುತಿಸಿ, ನಾವು ಅವರನ್ನು ನಮ್ಮ ಸಾಂಸ್ಕೃತಿಕ ನಾಯಕರು ಅಂತ ಹೇಳಿ ಗುರುತಿಸಿ ವಿಶ್ವಕ್ಕೆ ಪರಿಚಯ ಮಾಡಿಸಿದ್ದೀವಿ. ಅವರು ನಾವು ಹೇಳೋದಂದ್ರೆ ನಮ್ಮ ಕರ್ನಾಟಕದ ಒಂದೇ ಭಾಗದ ಸಾಂಸ್ಕೃತಿಕ ರಾಯಭಾರಿ ಅಲ್ಲ. ಈ ಎಲ್ಲ ಮನುಷ್ಯರ ಸಾಂಸ್ಕೃತಿಕ ರಾಯಭಾರಿ. ಯಾರಲ್ಲಿ ಮನುಷ್ಯತ್ವ ಇದೆ ಅವರೆಲ್ಲರಿಗೂ ಮಹಾಗುರು. ಅವರ ಎಲ್ಲ ತತ್ವ ನೀತಿಗಳ ಬಹಳ ತಳಹದಿಯ ವಿಚಾರ ಅಂತ ಹೇಳಿದ್ರೆ, ನಾವೆಲ್ಲ ಮನುಷ್ಯರು, ನಾವೆಲ್ಲ ಮನುಷ್ಯತ್ವನ ಪಾಲಿಸ್ಕೊಂಡು ಬಂದ್ರೆ ಪ್ರಪಂಚ ಬಹಳ ಸುಂದರವಾಗಿರುತ್ತೆ. ಎಲ್ಲರೂ ನೆಮ್ಮದಿಯಾಗಿ ನಗರಂತ ಮಾಡ್ತೀವಿ ಅನ್ನೋದು ತತ್ವ. ಈ ಜೀವನದ ದಾವಂತದಲ್ಲಿ, ಬದುಕು ಎಂಬ ದಾವಂತದಲ್ಲಿ ನಾವು ಈ ಮನುಷ್ಯತ್ವ ಅನ್ನೋದನ್ನ ಎಲ್ಲೋ ಮರ್ತೋಗ್ತಾ ಇರ್ತೀವಿ. ಅಂತ ಟೈಮಲ್ಲಿ ನಮಗೆ ಎಚ್ಚರಿಸಕ್ಕೆ ಇಂಥ ಮಹಾಗುರುಗಳು ಅವರ ಹೇಳ್ಕೊಟ್ಟಂತ ನೀತಿ ಪಾಠಗಳು ಅವು ಬಹಳ ಅವಶ್ಯಕತೆ ಆಗ್ತದೆ. ಅದಕ್ಕೆ ಹೇಳ್ತಿರೋದು ಅವರು ಅಂದು ಪ್ರಸ್ತುತ, ಇಂದು ಪ್ರಸ್ತುತ, ಮುಂದೂ ಪ್ರಸ್ತುತ. ಯಾಕಂತ ಹೇಳಿದ್ರೆ ನಮ್ಮ ಜೀವನದ ದಾವಂತ ಇದೆಯಲ್ಲ, ಅಲ್ಲಿ ಏನಾಗ್ತದೆ ಅಂದ್ರೆ ಸೆಲ್ಫಿಶ್ನೆಸ್, ನಾನು ಅನ್ನೋ ಒಂದು ಅಸ್ತಿತ್ವದ ಪ್ರಶ್ನೆ ಬಂದಾಗ ಎಲ್ಲ ಗೌಣ ಮಾಡಿಬಿಡ್ತಿರ್ತೀವಿ. ಆ ಪರಿಸ್ಥಿತಿಗೆ ಹೋಗದಂಗೆ, ಆ ಪರಿಸ್ಥಿತಿ ಬಂದ್ರೂ ಒಂದು ಸಮಾನತೆ ಚಿತ್ತ ಪ್ರಜ್ಞೆಯಲ್ಲಿ ನಾನು ಚಿಂತೆ ಮಾಡುವಂತ ಪರಿಸ್ಥಿತಿ ಬರ್ಬೇಕಂತ ಹೇಳಿದ್ರೆ ಈ ತತ್ವಗಳನ್ನೆಲ್ಲ ನಾವು ಅಳವಡಿಸ್ತಾ ಬರಬೇಕು. ದಾನ ಮಾಡಿದ್ರೆ
ದ ಪವರ್ ಆಫ್ ಗಿವಿಂಗ್ ಅಂತ ಹೇಳ್ತಾರೆ. ದಾನ ಮಾಡೋದ್ರಲ್ಲಿರೋ ಸುಖ ಅಥವಾ ಅದರಿಂದ ಬರೋ ಪ್ರತಿಫಲ ಬೇರೆ ಯಾವುದರಲ್ಲೂ ಬರುವುದಿಲ್ಲ. ಸೊ ವೆನ್ ಯು ಗೆಟ್ ಇನ್ ಟು ದ ಹ್ಯಾಬಿಟ್ ಆಫ್ ಗಿವಿಂಗ್, ಕೊಡುವುದರ ಅಭ್ಯಾಸ ಮಾಡ್ಕೊಂಡು ಬಂದ್ರೆ ಜೀವನದಲ್ಲಿ ತೊಂದರೆ ಅನ್ನೋದು ಬರುವುದಿಲ್ಲ ಅಂತ. ದೇವರು ಎಲ್ಲ ಕಡೆಯಿಂದನೂ ಕಾಯ್ತಾನಂತೆ. ನಿಮ್ಮ ಹತ್ರ ಹೆಚ್ಚಿಗೆ ಇದ್ರೆ ಕೊಡ್ತೀನಿ ಅನ್ನೋದಲ್ಲ, ನನ್ನ ಹತ್ರ ಇದೇ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನನ್ನ ಎದುರಿಗೆ ಬಂದವನಿಗೆ ಅವಶ್ಯಕತೆ ನನಗಿಂತ ಹೆಚ್ಚಿದೆ, ಅವನಿಗೆ ಬೇಕು ಅಂದಾಗ ನಾನು ಕೊಡಬೇಕು, ನನಗೂ ಬೇಕು ಅಂತ ಹಿಡ್ಕೊಳ್ಳೋದಲ್ಲ. ನನಗೆ ಯಾರ ಪರಿಸ್ಥಿತಿಯಲ್ಲಿ ಯಾರಿಗೆ ಹೆಚ್ಚು ಅವಶ್ಯಕತೆ ಇರ್ತದೆ ಅವರಲ್ಲಿ ನಾನು ಹಂಚ್ಕೊಳ್ಳೋದು ಕಲ್ತ್ರೆ, ನಾನು ಹೋಲ್ಡಿಂಗ್ ಆಟಿಟ್ಯೂಡ್ ಅಂದ್ರೆ ಗಳಿಸಿ ಗುಡ್ಡೆ ಕಟ್ಟಿ ಇಟ್ಕೊಳ್ಳೋ ಅಭ್ಯಾಸ ಇಲ್ಲದೆ ಹಂಚಿ ಸುಖ ಒಂದೇನೆ ಹಂಚದಷ್ಟು ಜಾಸ್ತಿ ಆಗುತ್ತೆ. ಯಾವಾಗ ನೋಡಿ, ನೀವು ನಗು ಅಥವಾ ನಿಮ್ಮ ಸಕ್ಸಸ್ ಹಂಚಿಕೊಂಡ್ರೆ ನಿಮ್ಮ ಜೊತೆ ಸಂತಸ ಪಡೋರು ಹೆಚ್ಚಾಗ್ತಾರೆ. ನೀವು ದುಃಖ ಹೇಳ್ತಾ ಇದ್ರೆ ಇದ್ದಿದ್ದೇ ಕತೆ ಅಂತ ಹೇಳ್ತಾರೆ. ಸೊ ಸುಖ ಅನ್ನೋದು ಅಥವಾ ಸಕ್ಸಸ್ ಅನ್ನೋದು ನಿಮ್ಮ ಮನಸ್ಥಿತಿಯಿಂದ ಆಗುತ್ತೆ. ನೀವು ವೆನ್ ಯು ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ಗಿವಿಂಗ್, ಪವರ್ ಆಫ್ ಗಿವಿಂಗ್ ಅಂತ ಹೇಳ್ತೀವಿ ನಾವು. ಯಾವಾಗ ನಾನು ಹಂಚಕ್ಕೆ ಸಿದ್ಧನಾಗ್ತೀನಿ ಅವಾಗ ನಾನು ಒಂಥರ ನಾಕಾರ ಜನಕ್ಕೆ ಬೇಕಾದವನಾಗ್ತೀನಿ. ನಾಕಾರ ಜನಕ್ಕೆ ನಾವು ಏನು ಒಳ್ಳೇದು ಮಾಡಿದ್ದು ಒಂದು ಗ್ರಾಟಿಟ್ಯೂಡ್ ನಮ್ಮ ಮೇಲೆ ಇರ್ತದೆ, ಅದು ನಮ್ಮನ್ನು ಯಾವತ್ತೂ ಕಾಯ್ತದೆ. ಸೊ ಈ ನಿಟ್ಟಿನಲ್ಲಿ ನಾ ಹೇಳೋದು ಇಷ್ಟೇ, ಬಸವಣ್ಣನವರು ಅವತ್ತಿಗೆ ಇದ್ರು ಹೇಳೋರು ಅನ್ನೋದು ತಪ್ಪು, ಎಂದೆಂದಿಗೂ ಶಾಶ್ವತ. ನಾವು ಯು ಹ್ಯಾವ್ ಟು ಫಾಲೋ ಇನ್ ದ ಫುಟ್ ಸ್ಟೆಪ್ಸ್ ಆಫ್ ದ ಗ್ರೇಟ್ ಲೀಡರ್. ಅವರ ಸಾಮಾಜಿಕ ಕಳಕಳಿಯನ್ನು ನಾವು ಅನುಸರಿಸ್ಕೊಂಡು ಬಾಳಿದ್ರೆ ಸಮಾಜನ ನಿರ್ಮಾಣ ಮಾಡಕ್ಕೆ ಒಂದು ಮೊದಲ ಹೆಜ್ಜೆ ಆಗ್ತದೆ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಕುಮಾರಿ ಮೇಘ ಪ್ರಥಮ ಸ್ಥಾನ, SSG ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ ಚೈತ್ರ ಪುಟ್ಟರಾಜ್ ಗವಾಯಿಗಳ ಶಿಕ್ಷಣ, ದುರ್ಗೇಶ್ ಎರಡನೇ ಸ್ಥಾನ, ಕುಮಾರಿ ಭಾಗ್ಯಶ್ರೀ ತಾತೋಜಿ ವಲ್ಲೂರು ನಮ್ಮ ಗದಗ ಪಬ್ಲಿಕ್ ಶಾಲೆಯ ಬಸವ ಜಯಂತಿ ನಿಮಿತ್ತ ವಿವಿಧ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಬಂಧ ಸ್ಪರ್ಧೆಯನ್ನ ವಿದ್ಯಾರ್ಥಿಗಳನ್ನ ಹೊರಪೂಜ್ಯರು ಗೌರವಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಅದರ ಶೀರ್ಷಿಕೆಯಡಿ ಪ್ರಬಂಧ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ಬಸವ ಜಯಂತಿ ಕಾರ್ಯಕ್ರಮದ ನಿಮಿತ್ತ ವಿಶೇಷ ಉಪನ್ಯಾಸವನ್ನ